ಇದು ಮೋಸ್ಟ್ ಪವರ್ಫುಲ್ ಮಾಡೆಲ್ XT2201 NLab ಬ್ರ್ಯಾಂಡ್. ಓಕೆ. ಸೊ ಈ ಆಂಪ್ಲಿಫೈರ್ದು ವಿಶೇಷ ಏನಂದರೆ ಹಾಂ ಸರ್, ಕಂಪನಿ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ 2 ಇಯರ್ ವಾರಂಟಿ, 2 ಇಯರ್ ವಾರಂಟಿ, ಕಂಪ್ಲೀಟ್ ವಾರಂಟಿ 2 ವರ್ಷ. ಓಕೆ. ಸೊ ಈ ಆಂಪ್ಲಿಫೈಯರ್ ಅಪ್ರೂವ್ಡ್, ಗೌರ್ಮೆಂಟ್ ಅಪ್ರೂವ್ಡ್ ಆಂಪ್ಲಿಫೈರ್ ಇದೆ. ಇದು ವಿತ್ BIS ಸರ್ಟಿಫಿಕೇಟ್ ಇದೆ. ಓಕೆ ಸರ್. ಇದು ಯಾರು ತೊಗೋಬೋದು? ಹಾಂ ಸರ್, ನೀವು ನೋಡ್ಬೋದು 1 2 3 12 ಕೆಪಾಸಿಟರ್ ಯೂಸ್ ಮಾಡಿದ್ದಾರೆ ಸರ್. ಹೌದು. ಓಕೆ, 12 ಕೆಪಾಸಿಟರ್ ವ್ಯಾಲ್ಯೂ ಏನಿದೆ 100 ವೋಲ್ಟ್ 18,000 ಮೈಕ್ರೋಫರಾಡ್. ಹೌದು ಸರ್. ಫ್ರಂಟ್ ಆ್ಯಂಡ್ ಬ್ಯಾಕ್. ಓಕೆ. 4 ಫ್ಯಾನ್ ಕೊಟ್ಟಿದ್ದಾರೆ ಸರ್. ಟೋಟಲ್ ಆಗಿ 2 ಇದೆ ಮುಂದ್ಗಡೆ, ಹಿಂದ್ಗಡೆ 2 ಇದೆ ಸರ್. ಟೋಟಲ್ ಆಗಿ 4 ಫ್ಯಾನ್. ಸೊ ಇದು OEM ತೋಶಿಬಾ ಮಾಸ್ಫೆಟ್ ಔಟ್ಪುಟ್ ಟ್ರಾನ್ಸಿಸ್ಟರ್ಸ್ ಇದಾವೆ ಕೊಟ್ಟಿದ್ದಾರೆ. ಅಕಸ್ಮಾತ್ ಫೇಸ್ ಟು ಫೇಸ್ ನಿಮ್ಮದು ಜಾಯಿನ್ ಆಗಿ ಹೈ ವೋಲ್ಟೇಜ್ ಬಂದರೂ ಅಪ್ ಟು 440 ವೋಲ್ಟ್ಸ್ ಇದು ಪ್ರೊಟೆಕ್ಟ್ ಮಾಡುತ್ತೆ ಸರ್ 100%. ಓಕೆ. ಇದರಲ್ಲಿ ಒಂದು ಫೀಚರ್ ಕೊಟ್ಟಿದ್ದಾರೆ, ಬ್ಯಾಕ್ ಸೈಡ್ ಲಿಮಿಟರ್. ಆ್ಯಂಡ್ ಈ ವಿಡಿಯೋ ಯಾರು ನೋಡಿ ಬರ್ತಾರ, ಈ ವಿಡಿಯೋ ಯಾರು ನೋಡಿ ನಮಗೆ ಇದರದ್ದು ಹೇಳ್ತಾರೆ ಸರ್ ನಾವು ಈ ವಿಡಿಯೋ ನೋಡಿ ಬಂದಿದ್ದೀವಿ, ಅವರಿಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇವತ್ತು ನಮ್ಮ ವ್ಯೂವರ್ಸ್ಗೆ ಏನು ಸ್ಪೆಷಲ್ ಸರ್? ಸರ್, ಇವತ್ತು NLab ಆಂಪ್ಲಿಫೈಯರ್ ಹಾಂ ಸರ್, XT ಸೀರೀಸ್ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಸರ್. ನಾರ್ಮಲಿ ನಮ್ಮ ರಿವ್ಯೂ ಹೆಂಗಿರ್ತಿತ್ತು ಔಟ್ಸೈಡ್ ಆಂಪ್ಲಿಫೈರಿಂದ ತೋರಿಸ್ತಾ ಇದ್ವಿ. ಇವತ್ತು ಆಂಪ್ಲಿಫೈರ್ ಓಪನ್ ಮಾಡಿ ಒಳಗಡೆ ಯಾವ ಕಂಪ್ನಿದು ಸ್ಪೇರ್ಸ್ ಯೂಸ್ ಮಾಡಿದ್ದಾರೆ, ಟ್ರಾನ್ಸ್ಫಾರ್ಮರ್ ಕಾಪರ್ ಇದೆ ಇಲ್ಲ ಅದರದ್ದೆಲ್ಲ ಓಪನ್ ಮಾಡಿ ರಿವ್ಯೂ ಮಾಡೋಣ. ಅವ್ರು ಹೇಗೆ ಯೂಸ್ ಮಾಡ್ತಾ ಇದ್ದಾರೆ ಪ್ರಾಡಕ್ಟ್ಸ್, ಎಷ್ಟು ವ್ಯಾಟ್ ಬರೀತಾ ಇದ್ದಾರೆ, ಅಷ್ಟು ಬರ್ಬೋದು ಇಲ್ಲ, ಅದರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಓಕೆ. ಡೀಟೇಲ್ ಆಗಿ ಟೋಟಲ್ ಆಗಿ ಎಸ್ ಸರ್ ವಿಡಿಯೋ ಆಗುತ್ತೆ ಸರ್. ಓಕೆ ಸರ್. ಸೊ ನೀವು ನೋಡ್ಬೋದು ಸರ್, ಇದು ಮೋಸ್ಟ್ ಪವರ್ಫುಲ್ ಮಾಡೆಲ್ XT2201 NLab ಬ್ರ್ಯಾಂಡ್. ಓಕೆ. ಸೊ ಈ ಆಂಪ್ಲಿಫೈರ್ದು ವಿಶೇಷ ಏನಂದರೆ ಹಾಂ ಸರ್, ಕಂಪನಿ ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ 2 ಇಯರ್ ವಾರಂಟಿ, 2 ಇಯರ್ ವಾರಂಟಿ, ಕಂಪ್ಲೀಟ್ ವಾರಂಟಿ 2 ವರ್ಷ. ಓಕೆ. ನೆಕ್ಸ್ಟು ಇದಕ್ಕೆ ನೀವು ನೋಡ್ಬೋದು ಇಲ್ಲೇ BIS ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಇದಕ್ಕೆ ಅಪ್ರೂವ್ ಮಾಡಿದ್ದಾರೆ ಆಂಪ್ಲಿಫೈರ್ನ. ಹಾಂ ಸರ್. ಸೊ ಈ ಆಂಪ್ಲಿಫೈಯರ್ ಅಪ್ರೂವ್ಡ್, ಗೌರ್ಮೆಂಟ್ ಅಪ್ರೂವ್ಡ್ ಆಂಪ್ಲಿಫೈರ್ ಇದೆ. ಇದು ವಿತ್ BIS ಸರ್ಟಿಫಿಕೇಟ್ ಇದೆ. ಓಕೆ ಸರ್. ಇದು ಯಾರು ತೊಗೋಬೋದು? 21 ಇಂಚ್ 3000 ವ್ಯಾಟ್ ಸ್ಪೀಕರ್, 2500 ವ್ಯಾಟ್, 2000 ವ್ಯಾಟ್ ಅವ್ರ ಸಲಕ್ ಬೆಸ್ಟ್ ಆಂಪ್ಲಿಫೈರ್ ಇದೆ. 18 ಇಂಚ್ 2000, 2500, 3000 ವ್ಯಾಟ್ ಅವ್ರ ಸಲಗ್ ಈ ಆಂಪ್ಲಿಫೈರ್ ಚೂಸ್ ಮಾಡ್ಬೋದು. ಓಕೆ. ಸೊ ಒಳಗಡೆ ಹೇಗೆ ಮಾಡಿದ್ದಾರೆ ಆಂಪ್ಲಿಫೈರ್ ಓಪನ್ ಮಾಡಿ ಇದರದ ಒಂದು ರಿವ್ಯೂ ನೋಡೋಣ ಸರ್. ಓಕೆ ಸರ್. ಎಸ್, ತೋರಿಸ್ಕೊಡಿ ಸರ್. ಟೋಟಲ್ ಆಗಿ ನಮ್ಮ ವ್ಯೂವರ್ಸ್ಗೆ ಏನೇನಿದೆ, ಯಾವ ಥರ ಇದೆ, ಟೋಟಲ್ ಆಗಿ ಡೀಟೇಲ್ಡ್ ಆಗಿ ವಿಡಿಯೋ. ಎಸ್ ಸರ್. ಸೊ ಹಾಂ ಸರ್, ಇಲ್ಲೇ ಸ್ಕ್ರೂ ಮೇಲೆ ಒಂದು QC ಪಾಸ್ಟ್ ಸೀಲ್ ಇದೆ. ಹಾಂ ಸರ್. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀವಿ. ಓಕೆ. ಸೊ ವಾರಂಟಿ ಸೀಲ್ ಅಂತ ಹೇಳಿ ಕರಿಬೋದು ಅದನ್ನು. ಹಾಂ ಸರ್. ಓಕೆ. ಸೊ ಏನು ನೋಡ್ತಾ ಇದ್ದೀವಿ ಸರ್, ಫಸ್ಟ್ ಲುಕ್. ಹಾಂ ಸರ್. ನೀವು ನೋಡ್ಬೋದು 1 2 3 12 ಕೆಪಾಸಿಟರ್ ಯೂಸ್ ಮಾಡಿದ್ದಾರೆ ಸರ್. ಹೌದು. ಓಕೆ, 12 ಕೆಪಾಸಿಟರ್ ವ್ಯಾಲ್ಯೂ ಏನಿದೆ 100 ವೋಲ್ಟ್ 18,000 ಮೈಕ್ರೋಫರಾಡ್. ಹೌದು ಸರ್. ಓಕೆ. ಸೊ 18,000 ಮೈಕ್ರೋಫೈಡ್ದು ಕೆಪಾಸಿಟರ್ ಯೂಸ್ ಆಗಿದೆ ಅದರಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಸರ್, ಮೋಸ್ಟ್ಲಿ ಇದು ಏನು ಮಾಸ್ಫೆಟ್ ನೀವು ನೋಡ್ತಾ ಇದ್ದೀರಿ ಔಟ್ಪುಟ್ ಟ್ರಾನ್ಸಿಸ್ಟರ್ಸ್, ಇದು ಯೂಶ್ವಲಿ ತೋಶಿಬಾ ಬ್ರ್ಯಾಂಡಿಂದ ಇರುತ್ತೆ. ಬಟ್ ಇದರಲ್ಲಿ ಕ್ಲೋಸ್ ಆಗಿ ತೋರಿಸಿದ್ರೆ ಇದು NLab ಬ್ರ್ಯಾಂಡಿಂದ ಯೂಸ್ ಆಗಿದೆ ಸರ್. NLab ಬ್ರ್ಯಾಂಡ್. ಎಸ್ ಸರ್, ಇದು ಮಾಸ್ಫೆಟ್ ಏನಿದೆ. ಸೊ ನೀವು ನೋಡ್ಬೋದು ಸರ್, ಈ ಮಾಸ್ಫೆಟ್ ಏನು ಯೂಸ್ ಆಗಿದೆ ಇದು ಟೋಟಲಿ NLab ಬ್ರ್ಯಾಂಡಿಂದ ಯೂಸ್ ಆಗಿದೆ, ಹಿಂದೆ ಮಾಸ್ಫೆಟ್ ಯೂಸ್ ಆಗಿದೆ. ಹೌದು. ಸೊ ಇದು OEM ಮಾಸ್ಫೆಟ್ ಅಂತ ಹೇಳ್ಬೋದು. ಹಾಂ ಸರ್. ಒರಿಜಿನಲ್ ಮ್ಯಾನುಫ್ಯಾಕ್ಚರರ್ಸಿಂದು ಮಾಸ್ಫೆಟ್ ಇದೆ, ಇದು ಕಂಪ್ಲೀಟ್ಲಿ NLab ಬ್ರ್ಯಾಂಡಿಂದ ಯೂಸ್ ಆಗಿದೆ. ಈ ಚಾನಲ್ನಾಗೂ ನೋಡ್ಬೋದು ಸರ್. ಹಾಂ, ಸೇಮ್ NLab ಬ್ರ್ಯಾಂಡೇ ಯೂಸ್ ಆಗಿದೆ.
ಸೊ ಎಷ್ಟು ಮಾಸ್ಫೆಟ್ ಯೂಸ್ ಮಾಡಿದ್ದಾರೆ ಇದರಲ್ಲಿ ಆ್ಯಂಡ್ ಯಾವ ಮಾಡೆಲ್ ನಂಬರ್ ಯೂಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು ನೋಡ್ಬೋದು 2193, 21193, 21194. ಇದು ಪ್ರೀಮಿಯಮ್ ಮಾಸ್ಫೆಟ್ ಇದೆ ಸರ್. ಆ್ಯಕ್ಚುಲಿ ವೆರಿ ಎಕ್ಸ್ಪೆನ್ಸಿವ್ ಮಾಸ್ಫೆಟ್ ಇದು. ಈ ಮಾಸ್ಫೆಟ್ 1 2 3 4 5 6 7 8 9 10 11 12 13. ಹಾಂ ಸರ್, ಟೋಟಲ್ 13 ಇದೆ ಸರ್. 13 ಮಾಸ್ಫೆಟ್ ಇದೆ ಸರ್. 2 IRF ಇದೆ. ಓಕೆ ಓಕೆ 13 ಆ್ಯಂಡ್ ಇದು ಹೈ ಪವರ್ ಮಾಸ್ಫೆಟ್ಸ್ ಇದಾವೆ. ಸೊ 15 + 15. ಹಾಂ ಸರ್, ಸೊ 60 ಟೋಟಲ್ ಯೂಸ್ ಆಗಿದೆ ಇದು. ಟೋಟಲ್ ಯೂಸ್ ಆಗಿದೆ ಸರ್ ಇದು. ಆ್ಯಂಡ್ ಇದರ ಟ್ರಾನ್ಸ್ಫಾರ್ಮರ್ 100% ಕಾಪರ್ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ ಕಂಪ್ನಿಯವರು. ಹಾಂ ಸರ್. ಸೊ ಅದೇ ರೀಸನಿಗೆ ಅವರು 2 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. 2 ವರ್ಷ ವಾರಂಟಿ ಕೊಡ್ತಾರೆ. ಕಂಪ್ಲೀಟ್ ವಾರಂಟಿ ಸರ್. ಸೊ ಇದರಲ್ಲಿ ಏನೇನು ಸ್ಪೆಷಲ್ ಫೀಚರ್ ಇದೆ ಹಾಂ ಸರ್. ಇಲ್ಲಿ ನೀವು ನೋಡ್ಬೋದು ಸರ್. 1 2 3 4 4 ಫ್ಯಾನ್ ಕೊಟ್ಟಿದ್ದಾರೆ, ಫ್ರಂಟ್ ಆ್ಯಂಡ್ ಬ್ಯಾಕ್. ಓಕೆ 4 ಫ್ಯಾನ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 2 ಇದೆ ಮುಂದ್ಗಡೆ, ಎಸ್ ಹಿಂದ್ಗಡೆ 2 ಇದೆ ಸರ್. ಟೋಟಲ್ ಆಗಿ 4 ಫ್ಯಾನ್. ಸೊ ಇದು OEM ತೋಶಿಬಾ ಮಾಸ್ಫೆಟ್ ಔಟ್ಪುಟ್ ಟ್ರಾನ್ಸಿಸ್ಟರ್ಸ್ ಇದಾವೆ. ಹಾಂ ಸರ್. ಇದು NLab ಸಲಾಗಿ ಸ್ಪೆಷಲಿ ಮಾಡಿರೋದು ಮಾಸ್ಫೆಟ್ ಇದೆ ಅದರಲ್ಲಿ. ಹಾಂ ಸರ್. ಸೊ ದ್ಯಾಟ್ ಈಸ್ ಒನ್. ಇದರಲ್ಲಿ ಪ್ರೊಟೆಕ್ಷನ್ ಏನು ಕೊಟ್ಟಿದ್ದಾರೆ ಸರ್, ಅದು ನಿಮಗೆ 440 ವೋಲ್ಟ್ ಬಂದರು ಹಾಂ ಇದರಲ್ಲಿ ಪ್ರೊಟೆಕ್ಷನ್ ಕಂಪನಿಯವ್ರು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅಕಸ್ಮಾತ್ ಫೇಸ್ ಟು ಫೇಸ್ ನಿಮ್ಮದು ಜಾಯಿನ್ ಆಗಿ ಹೈ ವೋಲ್ಟೇಜ್ ಬಂದರು ಅಪ್ ಟು 440 ವೋಲ್ಟ್ಸ್ ಇದು ಪ್ರೊಟೆಕ್ಟ್ ಮಾಡುತ್ತೆ ಸರ್ 100%. ಓಕೆ. ಇದರಲ್ಲಿ ಒಂದು ಫೀಚರ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಲಿಮಿಟರ್. ಲಿಮಿಟರ್ ನೀವು ಲಿಮಿಟರ್ ಆನ್ ಮಾಡಿದರೆ ಅಕಸ್ಮಾತ್ ನಿಮ್ಮ ಸ್ಪೀಕರ್ ಹೀಟ್ ಆಗ್ತಾ ಇದೆ, ಸೊ ಆಟೋಮೆಟಿಕ್ಲಿ ಪ್ರೊಟೆಕ್ಷನ್ ಲೈಟ್ ಬ್ಲಿಂಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಓಕೆ ಓಕೆ ಸರ್. ಸೊ ನಿಮ್ಮ ಸ್ಪೀಕರ್ ಹೇಗೆ ಹೀಟ್ ಆಗುತ್ತೆ, ಹಾಂ ಸರ್, ಸೊ ಆ ಲಿಮಿಟರ್ ನಿಮ್ಮ ಸ್ಪೀಕರ್ನ ಉಳಿಸುತ್ತೆ. ಸೊ ದ್ಯಾಟ್ ಈಸ್ ಅ ಪ್ರೀಮಿಯಂ ಫೀಚರ್ ಈ ಆ್ಯಂಪ್ಲಿಫೈರಲ್ಲಿ ಕಂಪನಿಯವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಆ ರೀಸನಿಗೆ ಅವ್ರು 2 ಇಯರ್ ಕಂಪ್ಲೀಟ್ ವಾರಂಟಿ ಕೊಡ್ತಾ ಇದ್ದಾರೆ. ನಾರ್ಮಲಿ ನಮ್ಮ ಇಂಡಸ್ಟ್ರಿಗೆ ಯಾರೂ ವಾರಂಟಿ ಕೊಡಲ್ಲ ಆ್ಯಂಪ್ಲಿಫೈರ್ಸ್ಗೆ. ಹೌದು ಸರ್. ಆ್ಯಂಡ್ ಈ ಪ್ರೈಸ್ ಪಾಯಿಂಟಲ್ಲಿರೋ ಡೆಫಿನೆಟ್ಲಿ ಕೊಡಲ್ಲ. ಸೊ ಇದಕ್ಕೆ ಕಂಪ್ಲೀಟ್ಲಿ 2 ಇಯರ್ ವಾರಂಟಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಫೀಚರ್ ಕೊಟ್ಟಿದ್ದಾರೆ, ಸಪೋಸ್ ನಿಮ್ಮ ಮಿಕ್ಸರಿಂದ ಡಿಸ್ಟಾರ್ಷನ್ ಬರ್ತಾ ಇದೆ ಅಂದರೆ ನಿಮ್ಮ ಮಿಕ್ಸರಿಂದ ಔಟ್ಪುಟ್ ಕ್ಲಿಯರ್ ಇಲ್ಲ, ಬಟ್ ಈ ಆ್ಯಂಪ್ಲಿಫೈರ್ ಏನು ಮಾಡುತ್ತೆ, ಆ ಡಿಸ್ಟಾರ್ಟೆಡ್ ಸಿಗ್ನಲ್ನ ಒಂದು ಹೈ ಕ್ವಾಲಿಟಿ ಸಿಗ್ನಲಲ್ಲಿ ಕನ್ವರ್ಟ್ ಮಾಡಿ ಆಟೋಮೆಟಿಕ್ಲಿ ಬೆಸ್ಟ್ ಸಿಗ್ನಲ್ ಕ್ವಾಲಿಟಿ ಏನು ಬರುತ್ತೆ ಆ ಡಿಸ್ಟಾರ್ಟೆಡ್ ಸಿಗ್ನಲ್ನಾಗೆ ಅದನ್ನು ಚೇಂಜ್ ಮಾಡ್ಕೊಳುತ್ತೆ. ಸೊ ದಿಸ್ ಈಸ್ ದ ಬೆಸ್ಟ್ ಫೀಚರ್ ಈ ಆ್ಯಂಪ್ಲಿಫೈರ್ ಕ್ಲೇಮ್ ಮಾಡ್ತಾ ಇದ್ದಾರೆ. ಹಾಂ ಸರ್. ಸೊ ನೀವು ನೋಡ್ಬೋದು ಸರ್, ಬೇರೆ ಯಾವುದು ಆ್ಯಂಪ್ಲಿಫೈರಿಂದ ಇದು ಏನು ಔಟ್ಪುಟ್ ಕೊಡ್ತಾ ಇದೆ, ಇದು 4 ohms 100% ಸ್ಟೇಬಲ್ ಆ್ಯಂಪ್ಲಿಫೈರ್ ಇದೆ. 4500 ವ್ಯಾಟ್ಸ್ ಆಟ್ 4 ohms ಕಂಪನಿ ಕ್ಲೇಮ್ ಮಾಡ್ತಾ ಇದ್ದಾರೆ ಇದಕ್ಕೆ. ಸೊ ಇದರಲ್ಲಿ ಇದರದ್ದು ಒಂದು ಸ್ಪೆಕ್ ಚಾರ್ಟ್ ಬರುತ್ತೆ ಕಂಪ್ನಿದು. ಸೊ 2201 4 ohms ಅಲ್ಲಿ ಪರ್ ಚಾನಲ್ 4500 ವ್ಯಾಟ್ ಕೊಡುತ್ತೆ. XT2201 ಇದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ, 100 ವೋಲ್ಟಿಂದು 18000 ಮೈಕ್ರೋಫ್ಯಾರಡ್ ಇದ್ದಿದ್ದು ಕೆಪಾಸಿಟರ್ ಯೂಸ್ ಮಾಡಿದ್ದಾರೆ. 21195 ಆ್ಯಂಡ್ 21196 ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಿದ್ದಾರೆ. ಅದು OEM. ಇದರದ್ದು ಡ್ಯಾಂಪಿಂಗ್ ಫ್ಯಾಕ್ಟರ್ 2000 ಇದೆ. ಆ್ಯಂಡ್ ಆ್ಯಂಪ್ಲಿಫೈಯರ್, ಈ ಆ್ಯಂಪ್ಲಿಫೈಯರ್ ಏನಿದೆ ರೆಕಮೆಂಡೆಡ್ ಫಾರ್ 5 inch ವಾಯ್ಸ್ ಕಾಯಿಲ್ ಆ್ಯಂಡ್ 6 inch ವಾಯ್ಸ್ ಕಾಯಿಲ್. ಇಲ್ಲಿ ನೀವು ನೋಡ್ಬೋದು XT2201 4 ohms 0.775 ಸೆನ್ಸಿಟಿವಿಟಿ ಇದ್ದರೆ ನೀವು 6 inch ವಾಯ್ಸ್ ಕಾಯಿಲ್ ಯಾವುದು 2 ಸ್ಪೀಕರ್ ಪ್ರತಿ ಚಾನಲ್ ಯೂಸ್ ಮಾಡ್ಬೋದು. ಓಕೆ ಸರ್. ಆ್ಯಂಡ್ ನಿಮ್ಮ ಹತ್ರ 2000 ವ್ಯಾಟ್ವರೆಗೆ ಸ್ಪೀಕರ್ ಇದ್ದರೆ 5 inch ವಾಯ್ಸ್ ಕಾಯಿಲ್ ಸೆನ್ಸಿಟಿವಿಟಿ 1.4 ಇಟ್ಟು 4 ohms ಅಲ್ಲಿ ನೀವು ರನ್ ಮಾಡ್ಕೋಬೋದು. ಸೊ ಈ ಸೆನ್ಸಿಟಿವಿಟಿ ಎಲ್ಲಿಂದ ಸೆಟ್ ಮಾಡಬೇಕಂದ್ರೆ ಆಂಪ್ಲಿಫೈರ್ ಬ್ಯಾಕ್ ಸೈಡ್ ಇದನ್ನು ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ಬೋದು. ಓಕೆ ಸರ್, ಬ್ಯಾಕ್ ಸೈಡ್ ಆಪ್ಷನ್ ಇದೆ ಸರ್. ಸೊ ನಿಮ್ದು ಸ್ಪೀಕರ್ ಅಕಸ್ಮಾತ್ 2000 ವ್ಯಾಟ್ ಇದ್ದರೆ ಈ ಸೆನ್ಸಿಟಿವಿಟಿನ 1.4ಗೆ ಸೆಟ್ ಮಾಡ್ಕೊಳ್ಳಿ. 4 ohms ಅಲ್ಲಿ ಆಗುತ್ತೆ ನಿಮ್ಮದು. 1.4ಗೆ ಸೆಟ್ ಮಾಡಿದರೆ 2000 ವ್ಯಾಟ್ ಸ್ಪೀಕರ್ಸ್ ಆಟೋಮೆಟಿಕ್ಲಿ ಈಸಿಯಾಗಿ ನಡೆಯುತ್ತೆ. ಅದೇ ನಿಮ್ಮದು ಸ್ಪೀಕರ್ ಮೋರ್ ದೆನ್ 2000 ವ್ಯಾಟ್ ಇದ್ದರೆ ಈ ಸೆನ್ಸಿಟಿವಿಟಿನ 0.775 ವೋಲ್ಟಿಗೆ ಸೆಟ್ ಮಾಡಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಒಂದು ಚಾನಲಲ್ಲಿ 2 ಸ್ಪೀಕರ್, ಇನ್ನೊಂದು ಚಾನಲಲ್ಲಿ 2 ಸ್ಪೀಕರ್ ಯೂಸ್ ಮಾಡ್ಬೋದು. ಸೊ ಸ್ಪೀಕ್ ಆನ್ ಈ ಥರ ಆಪ್ಷನ್ ಕೊಟ್ಟಿದ್ದಾರೆ. ಅಕಸ್ಮಾತ್ ನಿಮ್ಮ ಹತ್ರ ಸ್ಪೀಕ್ ಆನ್ ಇಲ್ಲ ಆ ದಿನ ಯಾವುದೋ ರೀಸನಿಗೆ ನೀವು ಓಪನ್ ವೈರಿಂಗ್ ಕೂಡ ಈ ಥರ ಮಾಡ್ಬೋದು. ಆ್ಯಂಡ್ ಇದರ ಪವರ್ ಕಾರ್ಡು ನೀವು ನೋಡ್ಬೋದು ಸರ್, ಪ್ರಿಟಿ ಲಾಂಗ್
ಲೆಂತ್ ಕೇಬಲ್ ಕೊಟ್ಟಿದ್ದಾರೆ ಇದರ ಜೊತೆಗೆ. ಹಾಂ ಸರ್. ಆ್ಯಂಡ್ ಇದು ಲಾಕ್ ಕನೆಕ್ಟರ್, ನಿಮಗೆ ಪ್ಲಗಿನ್ ಕನೆಕ್ಟರ್ ಟೈಪ್ ಕೊಟ್ಟಿದ್ದಾರೆ, ನೀವು ಇದನ್ನು ಲಾಕ್ ಕೂಡ ಮಾಡ್ಬೋದು. ಓಕೆ. ಆ್ಯಂಡ್ ಇದರದ್ದು ಮೇನ್ ಫೀಚರ್ಸ್ ನೀವು ನೋಡ್ಬೋದು. ಬ್ರ್ಯಾಂಡಿಂಗ್ 2201 ಇಲ್ಲೇ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಇಲ್ಲೇ ಸೀರಿಯಲ್ ನಂಬರ್ ಕಂಪ್ನಿದು ಮೆನ್ಷನ್ಡ್ ಆಗಿ ಬರುತ್ತೆ. ಸೊ ನಿಮಗೆ ಯಾವುದು ಆಥರೈಸ್ಡ್ ಡೀಲರ್ ಹತ್ರ ನೀವು ಇದನ್ನು ಪರ್ಚೇಸ್ ಮಾಡಿದರೆ ನಿಮಗೆ 2 ಇಯರ್ ಕಂಪ್ಲೀಟ್ ವಾರಂಟಿ ಕೊಡ್ತಾರೆ ಕಂಪ್ನಿಯವರು. ಹಾಂ ಸರ್. ಆ್ಯಂಡ್ ಇದರದ್ದು ಸರ್ವಿಸ್ ಸೆಂಟರಿಂದ ಈಸಿಯಾಗಿ ನಿಮಗೆ ಕಂಪ್ಲೀಟ್ ವಿದೌಟ್ ಎನಿ ಚಾರ್ಜಸ್ ನಿಮಗೆ ಇದನ್ನು ರೆಡಿಯಾಗಿ ಸಿಗತ್ತೆ ಆ್ಯಂಪ್ಲಿಫೈರ್. ಓಕೆ ಓಕೆ ಸರ್. ಓನ್ಲಿ ಕಸ್ಟಮರಿಗೆ ಕೊರಿಯರ್ ಚಾರ್ಜಸ್ ಇಲ್ಲಿಂದ ಸರ್ವಿಸ್ ಸೆಂಟರ್ ಕಳಿಸ್ಲಿಕ್ಕೆ ಅಷ್ಟೇ ಬೇರ್ ಮಾಡೋದಿರುತ್ತೆ, ಬೇರೆ ಏನೂ ಚಾರ್ಜಸ್ ಇರಲ್ಲ ಇದರದ್ದು. ಓಕೆ ಓಕೆ ಸರ್. ಸರ್ ಇದರಲ್ಲಿ ಟೋಟಲ್ 5 ಮಾಡಲ್ಸ್ ಲಾಂಚ್ ಮಾಡಿದ್ದಾರೆ. 5 ಮಾಡಲ್ಸ್ ಇದೆ. XT701, XT1201, XT1601, XT1801 ಆ್ಯಂಡ್ XT2201. ಓಕೆ. ಸೊ ನೀವು ಬಾಕ್ಸ್ ನೋಡ್ಬೋದು ಸರ್, ಈ ಥರ ಬಾಕ್ಸ್ ಬರುತ್ತೆ ಕಂಪ್ನಿಯಿಂದ. ಹಾಂ ಸರ್. ಸೊ ಇಲ್ಲೇ ಆಲ್ ಮಾಡೆಲ್ಸ್ ಮೆನ್ಷನ್ ಮಾಡಿದ್ದಾರೆ. XT701, 1201, 1601, 1801 ಆ್ಯಂಡ್ 2201. ಓಕೆ ಓಕೆ. ಸೊ ಇದರದ್ದು ಮಾಡಲ್ ನಿಮ್ಮ ಹತ್ರ ಸಿಗುತ್ತೆ ಸರ್? ಎಸ್ ಸರ್. ಕಂಪನಿಯಿಂದ ನಾರ್ಮಲಿ ಈ ಮಾಡಲಿಗೆ ಹಾಂ ಸರ್ 1 ಇಯರ್ ವಾರಂಟಿ ಇತ್ತು. ಹಾಂ ಸರ್. 1 ಇಯರ್ ವಾರಂಟಿ ಇತ್ತು. ಬಟ್ ಇದು ಪ್ರಮೋಷನ್ ಸಲಾಗಿ ಮಾಡಿರೋದು ವಿಡಿಯೋ. ಆ್ಯಂಡ್ ಈ ವಿಡಿಯೋ ಯಾರು ನೋಡಿ ಬರ್ತಾರ, ಈ ವಿಡಿಯೋ ಯಾರು ನೋಡಿ ನಮಗೆ ಇದರದ್ದು ಹೇಳ್ತಾರೆ ಸರ್ ನಾವು ಈ ವಿಡಿಯೋ ನೋಡಿ ಬಂದಿದ್ದೀವಿ, ಅವರಿಗೆ ಕಂಪ್ಲೀಟ್ 2 ಇಯರ್ ವಾರಂಟಿ. 2 ಇಯರ್ ವಾರಂಟಿ ಸಿಗುತ್ತೆ. ಕಂಪ್ಲೀಟ್ಲಿ 2 ಇಯರ್ ವಾರಂಟಿ ಸಿಗುತ್ತೆ. ಈ ಪರ್ಟಿಕ್ಯುಲರ್ ಮಾಡಲಿಗೆ XT ಸೀರೀಸಿಗೆ ಕಂಪ್ನಿಯಿಂದ 1 ವರ್ಷ ವಾರಂಟಿ ಇದೆ. ಬಟ್ ನಿಮಗೆ ಎಕ್ಸ್ಟೆಂಡೆಡ್ 1 ಇಯರ್ ವಾರಂಟಿ ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಅದರ ಸಂಬಂಧ ಎಕ್ಸ್ಟ್ರಾ 1 ಇಯರ್ ವಾರಂಟಿ ಸಿಗುತ್ತೆ. ಯಾಕಂದ್ರೆ ನಮ್ಮ ವಿಡಿಯೋ ನೋಡಿ ಅವ್ರು ಬಂತಂದ್ರೆ ನಾವು ಈ ವಿಡಿಯೋ ಅಡಿಷನಲ್ 1 ಇಯರ್ ವಾರಂಟಿ. ಓಕೆ. 2 ಇಯರ್ ವಾರಂಟಿ ಅವ್ರಿಗೆ 2 ಇಯರ್ ವಾರಂಟಿ ಸಿಗುತ್ತೆ. ಓಕೆ ಓಕೆ. ಸರ್ ಈಗ ನೀವು ತೋರಿಸಿದ್ರಲ್ಲ ಈ ಮಾಡೆಲ್ ಮತ್ತು ಇದು ಮಾಡೆಲ್ ಏನು ಅದಾವಲ್ಲ, ಇದ್ರಾಗ ಏನು ಡಿಫ್ರೆನ್ಸ್ ಇದೆ ಸರ್? ಸರ್ 2201 ಏನಿದೆ ಅದು ಮೋಸ್ಟ್ ಪವರ್ಫುಲ್ ಮಾಡೆಲ್ ಇದೆ. ಇದು 21 ಇಂಚಸ್ ಹೈ ಪವರ್ ಸ್ಪೀಕರ್ಸ್ ಆ್ಯಂಡ್ 18 ಇಂಚಸ್ ಹೈ ಪವರ್ ಸ್ಪೀಕರ್ಸ್ ಎಲ್ಲ ಸೂಟೇಬಲ್ ಇದೆ. ಓಕೆ ಸರ್. ಅದೇ ನಿಮ್ಮ ಹತ್ರ 18 ಇಂಚಸಲ್ಲಿ ಬೇರೆ ವ್ಯಾಟೇಜಿನ ಸ್ಪೀಕರ್ ಇದೆ. ಫಾರ್ ಎಕ್ಸಾಂಪಲ್ ಹಾಂ ಸರ್ 1801 ನೆಕ್ಸ್ಟ್ ಮಾಡೆಲ್ ಬರುತ್ತೆ. ಓಕೆ. ಸೊ ಅದು 1800 ವಾಟ್ಸ್ವರೆಗೆ ಸ್ಪೀಕರ್ ಆಗುತ್ತೆ. 4.5 ಇಂಚ್ ಅಥವಾ 5 ಇಂಚ್ ವಾಯ್ಸ್ ಕಾಯಿಲ್ದು. ಓಕೆ. XT1801. ಓಕೆ ಸರ್. ಅದೇ 1601 ಇದ್ದರೆ ಹಾಂ ಸರ್ ಕಂಪನಿಯವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯು ಕ್ಯಾನ್ ಯೂಸ್ ಫಾರ್ 4 ಇಂಚ್ ವಾಯ್ಸ್ ಕಾಯಿಲ್ ಅಥವಾ 4.5 ಇಂಚ್ ವಾಯ್ಸ್ ಕಾಯಿಲ್ ಮ್ಯಾಕ್ಸಿಮಮ್. ಓಕೆ ಓಕೆ ಸರ್. ಸೊ ಈ ಸ್ಪೆಕ್ ಚಾರ್ಟ್ ಏನಿದೆ ನಾನು ನಿಮ್ಮ ಜೊತೆಗೆ ಆನ್ಲೈನಲ್ಲಿ ಇದರದ್ದು ಒಂದು ಫೋಟೋ ಶೇರ್ ಮಾಡ್ತೀನಿ. ಸೊ ಆ್ಯಸ್ ಪರ್ ದ್ಯಾಟ್ ನೀವು ಆ್ಯಂಪ್ಲಿಫೈರ್ನ ಚೂಸ್ ಮಾಡ್ಬೋದು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ. XT701 ಏನಿದೆ ಅದು ಟಾಪ್ ಸಲಾಗಿದೆ. XT1201 ಇದೆ ಅದು 4 ಇಂಚ್ ವಾಯ್ಸ್ ಕಾಯಿಲ್ ಸಬ್ ಊಫರ್ 1000 ವ್ಯಾಟ್ಸ್ವರೆಗಿದೆ. ಹಾಂ ಸರ್. ನೆಕ್ಸ್ಟ್ ಮಾಡೆಲ್ 1601 ಇದೆ ಅದು 4.5 ಇಂಚ್ ವಾಯ್ಸ್ ಕಾಯಿಲ್ ಅಪ್ ಟು 1500 1800 ವಾಟ್ ಸ್ಪೀಕರಿಗೆ ಆಗುತ್ತೆ. 1801 1800 2000 ವ್ಯಾಟ್ ಸ್ಪೀಕರ್ಸ್ಗೆ ಆಗುತ್ತೆ. ಆ್ಯಂಡ್ 2201 ಏನಿದೆ ಅದು 21 ಇಂಚಸ್ ಆ್ಯಂಡ್ 18 ಇಂಚಸ್ ಹೈ ಪವರ್ ಸ್ಪೀಕರ್ಗೆ ಸೂಟೇಬಲ್ ಆಗುತ್ತೆ. ಸೊ ಆ ಥರ 5 ಆ್ಯಂಪ್ಲಿಫೈರ್ ಈ ಸೀರೀಸಲ್ಲಿದೆ. ಓಕೆ ಓಕೆ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.